ಏನಾದರೂ ಪೊಲೀಸ್ ಏನು ಬಂದರೆ 1 2 3 4 ಗಾಡಿಗೆ ಫೈನ್ ಅಂತೂ ಗ್ಯಾರಂಟಿ. ಸೊ ಬಂದಲೇ ನೋಡಿ, ಇವಾಗ ದೊಡ್ಡ ಮೋಡ ಹೋಗ್ತಿದೆ ನೋಡಿ. ಫಸ್ಟ್ ಟೈಮ್ ಮೋಡ ಈ ಥರ ಟಚ್ ನೋಡುವುದು ನಾನು ಫಸ್ಟ್ ಟೈಮ್. ಗೈಸ್, ದೇವರ ಮನೆ ಬರುವಾಗ ನೋಡಿ, ಜೇನುಳ ನೋಡಿ ಮೇಲಿಂದ ಹೋಗಿ ಯಾರು ಬಲಗಿದ್ದ ಹಿಂಗೆಲ್ಲ ಇದೆ. ಚಾರ್ಮಡಿ ರೋಡು, ಉಜಿರೆ ಆಯ್ತು. ಸೊ ಒಳಗೆ ಬರುವಾಗ ಏನಂದರೆ ಇದು ರೆಸ್ಟೋರೆಂಟಾ ಮ್ಯೂಸಿಯಂ ಅಂತ ಗೊತ್ತಿಲ್ಲ. ಸೊ ಬಂದಲ್ಲ ಇವಾಗ ಈ ಎಂಟರ್ಕ್ ಆ ಒಂದು ರೂಟಲ್ಲಿ ಹೋಗ್ಬೋದಾ ನಿಮ್ಮ ಅಂದಾಜು? ಸೊ ಯಾವ ಥರ ವ್ಯೂ ಕಾಣ್ತದೆ ಅಂತ ನೋಡಿ ಎರ್ಬೈ ಫಾಲ್ಸ್ಗೆ. ಬಂಧುಗಳೇ ನಮಸ್ಕಾರ. ಬಂಧುಗಳೇ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶೋ ಚಾನಲ್ಗೆ. ಸೊ ಬಂಧುಗಳೇ ಇವತ್ತು ನಾವು ಒಂದು ಪ್ಲ್ಯಾನ್ ಎಲ್ಲ ಮಾಡಿ ಟೂರಿಗೆ ಅಂದರೆ ಒಂದು ಸ್ಮಾಲ್ ರೈಡ್ಗೆ ಹೋಗುವಂತ ಇದ್ದೇವೆ. ಸೊ ಮಜಾ ಆಗ್ತದೆ ಇವತ್ತಲ್ಲಿ ರೈಡ್ ಹೋಗಲಿಕ್ಕೆ. ಸೊ ಲೊಕೇಶನ್ ಎಲ್ಲಿ ಅಂತ ಚಾರ್ಮಡಿ ಘಾಟ್ ಮತ್ತು ದೇವರ ಮನೆ ಮತ್ತು ಫಾಲ್ಸ್ಗೆಲ್ಲ ಹೋಗ್ತಾ ಇದ್ದೇವೆ. ಸೊ ದೇವರಿಗೆಲ್ಲ ಕೈ ಮುಗಿದು ಇವಾಗ ಫ್ಯೂಲ್ ಸ್ಟೇಷನ್ಗೆ ಬಂದಿದ್ದೇವೆ. ಎಲ್ಲ ಫ್ಯೂಲ್ ಎಲ್ಲ ಹಾಕಿ ಒಂದು ರೈಡನ್ನು ಒಂದು ಯಾವ ಥರ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ ಈ ಒಂದು ಲಾಗಲ್ಲಿ ನೋಡಿ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ, ವಿಡಿಯೋ ಸಖತ್ತಾಗಿ ಇರ್ತದೆ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ. ಬನ್ನಿ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವಿವಾಗ ಚಾರ್ಮಾಡಿ ಘಾಟಲ್ಲಿರುವ ಸ್ಪಾಟಿಗೆ ಬಂದಿದ್ದೇವೆ. ಸೊ ನೋಡಿ ಯಾವ ಥರ ಕಾಣ್ತಿದೆ ಅಂತ ವ್ಯೂ. ಬಟ್ ಮಳೆ ಏನು ಸ್ಟಾರ್ಟ್ ಆಗಿಲ್ಲ. ಮಳೆ ಸ್ಟಾರ್ಟ್ ಆಗಿದ್ದರೆ ಈ ಪ್ಲೇಸ್ ಅಂತೂ ಸಖತ್ತಾಗಿ ಕಾಣ್ತದೆ. ಸ್ವಲ್ಪ ಒಂದು ಫಾಲ್ಸ್ ಥರ ನೀರು ಬೀಳ್ತಾ ಇದೆ ನೋಡಿ. ಇಲ್ಲೇನಾದರೂ ಪೊಲೀಸ್ ಏನು ಬಂದರೆ 1 2 3 4 ಗಾಡಿಗೆ ಫೈನ್ ಅಂತೂ ಗ್ಯಾರಂಟಿ. ಸ್ವರಾಜ್ ಏನು ಹೇಳ್ತೀಯಾ? ಇಲ್ಲಿ ಕೋತಿ ಕೂಡ ಇದೆ ನೋಡಿ. ಕೋತಿ ಹತ್ರ ಏನಾದರೂ ಮಸ್ತಿ ಮಾಡ್ಕೊಂಡು ಬರೋಣ, ಏನು ಹೇಳ್ತದೆ ಅಂತ ಕೇಳೋಣ. ನನಗೆ ಎರಡು ಮಾತು. ಬಿದ್ದರೆ ಏನು ಮಾಡ್ತಿ? ಮಚ್ಚ ಬಿದ್ದರೆ ಏನು ಮಾಡ್ತಿ? ಬರ್ಪೇನ್. ಆಲ್ರೆಡಿ ಚಿಕ್ಕ ಇರುವಾಗ ನಮ್ಮೂರಲ್ಲಿ ಒಂದು ಕೋತಿ ಬಂದಿತ್ತು. ಅದರ ಮಾರ್ಕೆ ಇನ್ನೂ ಹೋಗಲಿಲ್ಲ. ಇಲ್ಲಿ ಇದೆ ನೋಡಿ, ಇಲ್ಲೇ ಕೈಯಲ್ಲಿ ನೋಡಿ ಈ ಮಾರ್ಕ್ ಇದೆಯಲ್ಲ, ಅದು ಕೋತಿಯ ಉಗುರಿನ ಮಾರ್ಕ್. ಸೊ ಇನ್ನೂ ಏನಾದರೂ ತಮಾಷೆ ಮಾಡಲಿಕ್ಕೆ ಹೋದ್ರೆ ಕೋತಿ ಹತ್ರ ಬಯಸ್ಕೊಳ್ಳೋದು ಗ್ಯಾರಂಟಿ. ಹೇಗೆ ಆಡ್ತದೆ ಮಾರೆ. ಬೂ ಬ್ರೋ, ಹೌ ಇಸ್ ಗೋಯಿಂಗ್ ಆನ್ ಯುವರ್ ಲೈಫ್ ಇಸ್ ಜಿಂಗಲಲ್ಲ. ನೋ ಟೆನ್ಷನ್, ನೋ EMI, ನೋ ಕರೆಂಟ್ ಬಿಲ್. ಇಲ್ಲಿ ನೇರಳೆ ನೋಡಿ ಮಾರೆ, ನಮ್ಮ ಆಚೆ 1/4 kgಗೆ 100 ರೂಪಾಯಿಗೆ ಮಾರ್ತಾರೆ. ಸೊ ಇಲ್ಲಿ ನೇರಳೆ ನೋಡಿ, ಇದು ಆ್ಯಕ್ಚುಲಿ ಯಾರ ತಂದು ಹಾಕಿದ್ದು ನೇರಳೆ. ಸೊ ಬಂದಲೇ ನೋಡಿ, ಇವಾಗ ದೊಡ್ಡ ಮೋಡ ಹೋಗ್ತಿದೆ ನೋಡಿ. ಸ್ವಲ್ಪ ಮಳೆ ಇರಬೇಕಿತ್ತು ಅಲ್ಲ. ಸ್ವಲ್ಪ ಮಳೆ ಇದ್ದರೆ ಈ ಜರ್ನಿ ಅಂತೂ ಹೇಳುವುದೇ ಬೇಡ, ನೆಕ್ಸ್ಟ್ ಲೆವೆಲ್. ಪೈನಾಪಲ್ದು ಮರ ನೋಡಿ, ಪೈನಾಪಲ್ ಅಲ್ಲ ಮಾರ, ಇಲ್ಲಿ ಮೋಡ ನೋಡಿ ಮಾರ ಯಾವ ಥರ ಹೋಗ್ತಿದೆ ಅಂತ. ಫಸ್ಟ್ ಟೈಮು ಮೋಡ ಈ ಥರ ಟಚ್ ಮಾಡುವುದನ್ನು ನೋಡುವುದು ನಾನು ಫಸ್ಟ್ ಟೈಮ್. ವೆದರ್ ಅಂತೂ ಸಖತ್ತಾಗಿ ಕೂಡಿದೆ ಗೈ, ಸಖತ್ತಾಗಿ ಆಗ್ತಿದೆ. ಫಸ್ಟ್ ಟೈಮ್ ಬರೋದಲ್ಲ ಹಾಗೆ. ಸೊ ಗೈಸ್ ವ್ಯೂ ನೋಡಿ, ಕೋಲ್ಡ್ ಇದೆ ಗೈಸ್, ಕೋಲ್ಡ್, ತುಂಬ ಕೋಲ್ಡ್. ಇವಾಗ ನನಗೆ ಅರ್ಥ ಆಯಿತು ಮಳೆ ಬರುವಾಗ ಎಷ್ಟು ಕೋಲ್ಡ್ ಇರ್ತದೆ ಅಂತ. ಎಸ್ ಶೋ.
बुआस रहती हाँ ಸೊ ಗೈಸ್ ದೇವರ ಮನೆ ಬರುವಾಗ ನೋಡಿ ಜೇನುಳ ನೋಡಿ ಮೇಲಿಂದ ಹೋಗಿ ನಾವು ಬಲಗಿದ್ದ ಸೊ ಹಾಗೆ ಚಾರ್ಮಾಡಿ ರೋಡ್ಗೆ ನಾವು ಎರ್ಮೆ ಫಾಲ್ಸ್ಗೆ ಹೋಗುವಾಗ ಸ್ವಲ್ಪ ಹೊಟ್ಟೆ ಹಸಿತು. ಸೊ ಹಾಗೆಯೇ ಒಂದು ಅಲ್ಲಿ ಮಣಿ ಅಂತ ಹೋಟೆಲ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಎಲ್ಲ ಇದೆ ಚಾರ್ಮಾಡಿ ರೋಡು ಉಜಿರೆ ಆಚೆ. ಸೊ ಒಳಗೆ ಬರುವಾಗ ಏನಂದರೆ ಇದು ರೆಸ್ಟೋರೆಂಟಾ ಮ್ಯೂಸಿಯಮ್ ಅಂತ ಗೊತ್ತಿಲ್ಲ, ಹಳೆ ಕಾಲ ಅಂದರೆ ಮುಂಚೆ ಯಾವ ಥರ ಪಾತ್ರೆನ ಯೂಸ್ ಮಾಡ್ತಿದ್ರು ಎಲ್ಲ ಪಾತ್ರೆ ಇದೆ ನೋಡಿ. ಇಸ್ತ್ರಿ ಪೆಟ್ಟಿಗೆ ಆಗ್ಬೋದು, ಇದು ಮರದು. ಸೊ ಮತ್ತು ಇದು ನೋಡಿ, ಇದೆಲ್ಲ ಹಿಟ್ಟೆಲ್ಲ ಮಾಡ್ತಾರಲ್ಲ ಮುಂಚೆ, ಇವಾಗೆಲ್ಲ ಗ್ರೈಂಡರ್ ಬಂದಿದೆ. ಇದೆಲ್ಲ ನೋಡಿ ಅಪ್ಪ ಮಾಡೋದು. ಮತ್ತು ಇದು ನೋಡಿ ಸ್ಯಾಮೆದಡ್ಡೆ ಮಾಡೋದು. ಇದೆಲ್ಲ ಇದು ಮುಂಚೆದು, ಇದು ಇವಾಗಿದು ಸ್ಯಾಮೆದಡ್ಡೆ ಮಾಡೋದು. ಮತ್ತು ಮಿಷಿನ್ ರೇಡಿಯೋ ಬೇಕಿದ್ದರೆ ರೇಡಿಯೋ ನೋಡಿ ಯಾವ ಥರ. ಕ್ಯಾಮ್ ಕೂಡ ಇದೆ ಮಾರ ಇಲ್ಲಿ ನೋಡಿ, ಕ್ಯಾಮ್ ಗಡಿಯಾರ ಕ್ಯಾಮ್ ಎಲ್ಲ ಇದೆ. ಸ್ಲೇಟ್ ಈ ಥರದ್ದು ನಾನು ಫಸ್ಟ್ ಟೈಮ್ ನೋಡೋದು. ಕ್ಯಾಸೆಟ್, ಸ್ಟವ್ ಎಲ್ಲ ಇದೆ. ಟಿ ವಿ ನೋಡಿ, ಓರಿಯನ್ ಕಂಪನಿದು. ಕಬ್ಬಿನದು. ರೇಡಿಯೋ ನೋಡಿ, ಟೆಲಿಫೋನ್, ಹಲೋ, ಕಾಯಿನ್ ಬಾಕ್ಸ್ ಹೇಳ್ತಿದ್ವಿ ಮುಂಚೆ ನೋಡಿ. ಮ್ಯೂಸಿಯಂ ಥರನೇ ಇದೆ ಮಾರೆ. ಅವಾರ್ಡ್ ಸುಮಾರು ಸಿಕ್ಕಿದೆ. ಇಲ್ಲೂ ಇದೆ ಮಾರೆ ಲಾಟನ ಕುರ್ಚಿ ಎಲ್ಲ ಬುಟ್ಟಿ ನೋಡಿ. ಇಸ್ತ್ರಿ ಪೆಟ್ಟಿಗೆ ಸುತ್ತಿ ಇದು ಟ್ರೆಂಡಿಂಗಲ್ಲಿರುವಂಥ ಇದು ಉಶಿ ಒಯ್ ಅಂತ ಚೊಂಬೆಲ್ಲ ಇದೆ ಮಾರು. ಪಾರ್ಟಿ ಹಾಲ್ ಬೇಕಿದೆ ನೋಡಿ. ಸ್ಟ್ಯಾಂಡ್, ಸೈಕಲ್ ರಿಮ್. ಖುಷಿ ಆಯಿತು ಮಾತ್ರ. ಸೊ ಗೈಸ್ ಏನು ಗೊತ್ತಾ, ನಾವು ಆಫ್ ರೋಡ್ ಮಾಡಲಿಕ್ಕೆ ಎಕ್ಸ್ಪಲ್ಸ್ ಹಿಮಾಲಯನ್ ಬೇಕಂತಲೇ ಇಲ್ಲ, ಎಂಟರ್ಗೆ ಸಾಕ್ತದೆ. ಡ್ರೈವರ್ ಒಂದು ಸರಿ ಇದ್ರೆ ಸಾಕು. ಸೊ ಬಂದಿಲ್ಲ ಇವಾಗ ಈ ಎಂಟರ್ಗೆ ಆ ಒಂದು ರೂಟಲ್ಲಿ ಹೋಗ್ಬೋದಾ? ನಿಮ್ಮ ಅಂದಾಜು ಆಕಾಶ್ ಕ್ಯಾಪ್ಚರ್ ಮಾಡು. ಡ್ರೈವರ್ ಯಾರಂದ್ರೆ ಗೊತ್ತುಂಟಲ್ಲ. My goodness. ಗಾಡಿ ಬಂದ ಅಲ್ಲಿ. ಫೈನಲಿ ನಾವು ಇವಾಗ ಎರ್ಮೆ ಫಾಲ್ಸ್ಗೆ ಬಂದು ಎಂತ ಆಫ್ ರೋಡ್ ಮಾರ, ತುಂಬ ಖುಷಿ ಆಯಿತು. ಸೊ ಇವಾಗ ಫಾಲ್ಸಿಗೆ ಜನ ಎಲ್ಲ ಬರ್ತೀರಲ್ಲ, ಮೂರ್ಖನವರು ಈ ಥರ ಕೆಲಸವನ್ನು ಮಾಡ್ತಾರೆ. ಕಸವನ್ನು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಕಸ
ಬಿಸಾಕುವ ಜಾಗದಲ್ಲಿ ಬಿಸಾಕಲ್ಲ, ಇಲ್ಲಿ ಎಲ್ಲಿ ಅಲ್ಲಿ ಸುಮ್ಮನೆ ಪರಿಸರ ಹಾನಿ ಮಾಡಲಿಕ್ಕೆ ಈ ಥರ ಮಾಡ್ತಾರೆ. ಸೊ ಹಾವು ಇದೆ ಅಂತ ನೋಡುವ. ಸೊ ಬಂದಲೇ ಫೈನಲಿ ಅಲ್ಲಿಂದ ಹೋಗಲಿಕ್ಕೆ ಬಿಡಲಿಲ್ಲ. ನಾವು ಗೊತ್ತಲ್ಲ ಅಡ್ವೆಂಚರಲ್ಲಿ ಎತ್ತಿದ ಕೈ, ಈ ಕಡೆಯಿಂದ ಬಂದೆ. ಸೊ ಯಾವ ಥರ ವ್ಯೂ ಕಾಣ್ತದೆ ಅಂತ ನೋಡಿ. ಎರ್ಬೈ ಫಾಲ್ಸ್ಗೆ ಅಲ್ಲಿ ಒಬ್ಬರು ಇದ್ದಾರೆ, ಅಲ್ಲಿ ಬಿಡಲ್ಲ ಯಾರಿಗೆ ಸಹ. ಇಲ್ಲಿಂದ ಆರಿದ್ರೆ ಹರಿನಾರಾಯಣ ಕೊನಪಿನ ಮಸಾನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೇವೆ. ನೀರಂತೂ ಸಖತ್ತಾಗಿ ಕೋಲ್ಡ್ ಇದೆ, ನೋಡ್ತಿರ್ಬೋದು ನೀವು. ನಮ್ಮ ಗಾಯ್ಸ್ ಎಲ್ಲ ಅಲ್ಲಿದ್ದಾರೆ ನೋಡಿ. ಸೊ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಖುಷಿ ಆದರೆ, ಸಂತೋಷ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.